ನೀವು ಎಮರ್ಜೆನ್ಸಿಗಂತ ಬ್ಯಾಂಕ್ ಅಲ್ಲಿ ಅಥವಾ ಯಾವ್ದೋ ಆಪ್ ಅಲ್ಲಿ ಲೋನ್ ತಗೊಂಡು ಆನ್ ಟೈಮ್ಗೆ ನೀವು ಪೇಮೆಂಟ್ ಮಾಡೋದನ್ನ ಮಿಸ್ ಮಾಡಿದ್ರೆ ಮತ್ತು ನೀವು ಈ ಪೇ ಲೇಟರ್ ಆಪ್ಷನ್ ಇಂದ ಏನಾದ್ರೂ ಪೇಮೆಂಟ್ ಮಾಡಿ ಮತ್ತು ಟೈಮ್ ಕರೆಕ್ಟ್ ಆಗಿ ನೀವು ರಿಟರ್ನ್ ಮಾಡಿಲ್ಲ ಅಂದ್ರೆ ಅಥವಾ ನಿಮ್ಮ ಕ್ರೆಡಿಟ್ ಕಾರ್ಡ್ ಲಿಮಿಟ್ ನ ಮೋರ್ ದನ್ 30% ಅಷ್ಟು ನೀವೇನಾದ್ರೂ ಯೂಸ್ ಮಾಡಿದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಪಕ್ಕಾ ಕಡಿಮೆ ಆಗಿರುತ್ತೆ. ಇದೇ ತರ ನಮ್ಮ ಫ್ರೆಂಡ್ ಕೂಡ ಆಗಿತ್ತು. ಈ ಸಿಬಿಲ್ ಸ್ಕೋರ್ ಕಡಿಮೆ ಆಗಿರೋದ್ರಿಂದ ಅವನಿಗೆ ಇವಾಗ ಯಾವುದೇ ಬ್ಯಾಂಕ್ ಅಲ್ಲಿ ಲೋನ್ಸ್ ಕೊಡ್ತಾ ಇಲ್ಲ ಮತ್ತು ಈ ಕ್ರೆಡಿಟ್ ಕಾರ್ಡ್ ಕೂಡ ಯಾರು ಇಶ್ಯೂ ಮಾಡ್ತಾನೆ ಇಲ್ಲ. ಇದೇ ತರ ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಏನಾದ್ರೂ ಕಡಿಮೆ ಆಗಿದ್ರೆ ನಾನು ಈ ವಿಡಿಯೋದಲ್ಲಿ ನಿಮ್ಗೊಂದು ಟ್ರಿಕ್ ನ ಹೇಳ್ಕೊಡ್ತೀನಿ. ಇದೇ ಟ್ರಿಕ್ ನ ನಮ್ಮ ಫ್ರೆಂಡ್ ಕೂಡ ಹೇಳಿದ್ದೆ. ಅವನ ಸಿಬಿಲ್ ಸ್ಕೋರ್ 600 ಇದ್ದಿದ್ದು ಇವಾಗ 760 ಆಗಿದೆ. ಈ ಸಿಬಿಲ್ ಸ್ಕೋರ್ ಜಾಸ್ತಿ ಆಗಿರೋದ್ರಿಂದ ಬ್ಯಾಂಕ್ ಗಳೇ ಇವಾಗ ಪ್ರೀ ಅಪ್ರೂವ್ ಲೋನ್ಸ್ ಕೊಡ್ತಾ ಇದ್ದಾರೆ ಮತ್ತು ಈ ಕ್ರೆಡಿಟ್ ಕಾರ್ಡ್ ಗಳನ್ನ ಇಶ್ಯೂ ಮಾಡಕ್ಕಂತ ಫೋನ್ ಮಾಡ್ತಾ ಇದ್ದಾರೆ. ನಿಮ್ಮ ಹತ್ರ ಜಾಬ್ ಇಲ್ಲ ಅಂದ್ರೂ, ಯಾವುದೇ ತರ ಇನ್ಕಮ್ ಪ್ರೂಫ್ ಇಲ್ಲ ಅಂದ್ರೂ ಮತ್ತು ಏನು ಡಾಕ್ಯುಮೆಂಟ್ ಇಲ್ಲ ಅಂದ್ರೂ ಹೇಗೆ ನೀವು ಫ್ರೀ ಆಗಿ ಕ್ರೆಡಿಟ್ ಕಾರ್ಡ್ ನ ಪಡ್ಕೋಬಹುದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಅದಕ್ಕಂತ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಜೀವನದಲ್ಲಿ ಈ ಲೋನ್ಸು ಕ್ರೆಡಿಟ್ ಕಾರ್ಡ್ಸು ಎಲ್ಲರಿಗೂ ಒಂದಲ್ಲ ಒಂದ್ಸಲ ಬೇಕೇ ಬೇಕಾಗುತ್ತದೆ. ನಿಮ್ಮ ಹತ್ರ ಒಳ್ಳೆ ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೆ ಯಾವುದೇ ಬ್ಯಾಂಕ್ಸ್ ಗಳು ನಿಮ್ಗೆ ಲೋನ್ಸ್ ಕೊಡಲ್ಲ ಮತ್ತು ಕ್ರೆಡಿಟ್ ಕಾರ್ಡ್ ಕೂಡ ಕೊಡಲ್ಲ. ಮತ್ತು ನಿಮ್ಗೆ ಎಮರ್ಜೆನ್ಸಿ ಅಮೌಂಟ್ ಇದ್ದಾಗ ನೀವು ಔಟ್ ಸೈಡ್ ಅವ್ರ ಹತ್ರ ಇವ್ರ ಹತ್ರ ದುಡ್ಡು ಕೇಳಿ 2-5% ಮಂತ್ಲಿ ಇಂಟ್ರೆಸ್ಟ್ ನೀವು ಪೇ ಮಾಡ್ಬೇಕಾಗುತ್ತೆ. ಇದರಿಂದ ನಿಮ್ಗೆ ಹ್ಯೂಜ್ ಲಾಸ್. ನನ್ನ ಪ್ರಕಾರ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಇದ್ರೂ ಪರವಾಗಿಲ್ಲ, ಬಟ್ ನಿಮ್ಮ ಸಿಬಿಲ್ ಸ್ಕೋರ್ ಮಾತ್ರ ಜಾಸ್ತಿ ಇರಬೇಕು. ಯಾವ್ದೋ ಕಾರಣಕ್ಕೆ ನಿಮ್ಮ ಸಿಬಿಲ್ ಸ್ಕೋರ್ ಏನಾದ್ರೂ ಕಡಿಮೆ ಆಗಿದ್ರೆ ಅದನ್ನು ಜಾಸ್ತಿ ಮಾಡಕ್ಕಿರೋ ಬೆಸ್ಟ್ ಟ್ರಿಕ್ ಬಂದ್ಬಿಟ್ಟು ಕ್ರೆಡಿಟ್ ಕಾರ್ಡ್. ನಾವು ಎವ್ರಿ ಮಂತ್ ಈ ಕ್ರೆಡಿಟ್ ಕಾರ್ಡ್ ಲಿಮಿಟ್ ನ 30% ಗಿಂತ ಕಡಿಮೆ ಯೂಸ್ ಮಾಡಿ ಆನ್ ಟೈಮ್ಗೆ ನಾವು ಪೇ ಮಾಡಿದ್ರೆ ನಿಮ್ಗೆ ಫಾಸ್ಟ್ ಆಗಿ ನಿಮ್ಮ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಒಂದು 50,000 ಇದೆ ಅಂದ್ರೆ ಅದರಲ್ಲಿ 30% ಅಂದ್ರೆ ಒಂದು 15,000. ನೀವು ಎವ್ರಿ ಮಂತ್ 15,000ಕ್ಕಿಂತ ಕಡಿಮೆ ಯೂಸ್ ಮಾಡಿದ್ರೆ ಅಂದ್ರೆ ಒಂದು 5,000, 10,000 ಅಷ್ಟು ನೀವು ಯೂಸ್ ಮಾಡ್ಬಿಟ್ಟು ಅದು ಡ್ಯೂ ಡೇಟ್ ಬರುತ್ತಲ್ಲ ಅದಕ್ಕಿಂತ ಮುಂಚೆನೆ ನೀವು ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ನೀವು ಪೇ ಮಾಡ್ತಾ ಬಂದ್ರೆ ವಿತಿನ್ 1 ಇಯರ್ ಅಲ್ಲಿ ನಿಮ್ಗೆ 100 to 150 ಸಿಬಿಲ್ ಸ್ಕೋರ್ ಪಾಯಿಂಟ್ಸ್ ನಿಮ್ಗೆ ಆಡ್ ಆಗುತ್ತೆ. ನಿಮ್ಮ ಹತ್ರ ಆಲ್ರೆಡಿ ಕ್ರೆಡಿಟ್ ಕಾರ್ಡ್ ಇದ್ರೆ ಈ ಟ್ರಿಕ್ ನ ನೀವು ಯೂಸ್ ಮಾಡಿ ಪಕ್ಕ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ. ಬಟ್ ಆದ್ರೆ ನಮ್ಮ ಸಿಬಿಲ್ ಸ್ಕೋರ್ ಆಲ್ರೆಡಿ ಕಡಿಮೆ ಇದೆ, ನಾವು ಇವಾಗ ಏನಾದ್ರೂ ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡ್ತಾ ಇದ್ರೆ ಯಾರನ್ನು ಅಪ್ರೂವ್ ಮಾಡ್ತಾ ಇಲ್ಲ, ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಕೂಡ ಇಲ್ಲ. ಈ ತರ ಸಂದರ್ಭದಲ್ಲಿ ನಾವು ಹೇಗೆ ಮಾಡೋದು ಅಂದ್ರೆ ಇದಕ್ಕೆ ಒಂದು ಸೊಲ್ಯೂಷನ್ ಇದೆ. ಅದೇ ಕ್ರೆಡಿಟ್ ಕಾರ್ಡ್ ಎಗೇನೆಸ್ಟ್ ಫಿಕ್ಸ್ಡ್ ಡೆಪಾಸಿಟ್ ಅಂತ. ಹೌದು, ನೀವು ಯಾವುದೇ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಇಷ್ಟು ಅಮೌಂಟ್ ನ ನೀವು ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ಆ ಫಿಕ್ಸ್ಡ್ ಡೆಪಾಸಿಟ್ ಮೇಲೆ ನೀವು ಕ್ರೆಡಿಟ್ ಕಾರ್ಡ್ ನ ಕೇಳಿದ್ರೆ ಎಲ್ಲಾ ಬ್ಯಾಂಕ್ ಮ್ಯಾನೇಜರ್ಸ್ ಕೊಟ್ಟೆ ಕೊಡ್ತಾರೆ. ಮತ್ತು ಇದಕ್ಕೆ ನಿಮ್ಗೆ ಯಾವುದೇ ತರ ಜಾಬ್ ಬೇಕಾಗಿಲ್ಲ, ಇನ್ಕಮ್ ಪ್ರೂಫ್ಸ್ ಬೇಕಾಗಿಲ್ಲ ಮತ್ತು ಯಾವುದೇ ಡಾಕ್ಯುಮೆಂಟ್ಸ್ ಕೂಡ ಬೇಕಾಗಿಲ್ಲ. ಯಾಕಂದ್ರೆ ಆ ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇರೋದು ನೀವು ಹಾಕಿರುವ ಫಿಕ್ಸ್ಡ್ ಡೆಪಾಸಿಟ್ ಮೇಲೆ. ಸಪೋಸ್ ನೀವು ಒಂದು 10,000 ಫಿಕ್ಸ್ಡ್ ಡೆಪಾಸಿಟ್ ಮಾಡಿದ್ರೆ ಅದರ ಮೇಲೆ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಪಡ್ಕೊಂಡ್ರೆ ನಿಮ್ಗೆ ಅಪ್ ಟು 90% ಅಷ್ಟು ನಿಮ್ಗೆ ಲಿಮಿಟ್ ನ ಕೊಡ್ತಾರೆ. ಅಂದ್ರೆ 10,000ದಲ್ಲಿ 90% ಅಂದ್ರೆ 9,000 ಅಷ್ಟು ನಿಮ್ಗೆ ಕ್ರೆಡಿಟ್ ಕಾರ್ಡ್ ಲಿಮಿಟ್ ನ ಕೊಟ್ಬಿಟ್ಟು ನಿಮ್ಗೆ ಇಶ್ಯೂ ಮಾಡ್ತಾರೆ. ಆ 9,000 ಲಿಮಿಟ್ ಇರೋ ಕ್ರೆಡಿಟ್ ಕಾರ್ಡ್ ನ ನೀವು ನಮ್ಮ ಟ್ರಿಕ್ ಪ್ರಕಾರ ಎವ್ರಿ ಮಂತ್ 30% ಗಿಂತ ಕಡಿಮೆ ಅಷ್ಟು ನೀವು ಯೂಸ್ ಮಾಡಿ ಅಂದ್ರೆ 9,000 ಇಂಟು 30% ಅಂದ್ರೆ 2,700 ಬರುತ್ತೆ. ಅಂದ್ರೆ ಮಂತ್ಲಿ ನೀವು 2,700ಕ್ಕಿಂತ ಕಡಿಮೆ ಯೂಸ್ ಮಾಡಿ ಅಂದ್ರೆ 2,000, 1,500 ನೀವು ಯೂಸ್ ಮಾಡ್ಬಿಟ್ಟು ಅದು ಡ್ಯೂ ಡೇಟ್ ಬರೋಕ್ಕಿಂತ ಮುಂಚೆನೆ ನೀವು ಪೇ ಮಾಡ್ತಾ ಹೋದ್ರೆ ವಿತಿನ್ 1 ಇಯರ್ ಅಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ 100ಕ್ಕಿಂತ ಹೆಚ್ಚು ಪಾಯಿಂಟ್ಸ್ ಇನ್ಕ್ರೀಸ್ ಆಗುತ್ತೆ. ಇದಕ್ಕೆಲ್ಲ ಯಾರು ಮತ್ತೆ ಬ್ಯಾಂಕ್ ಹೋಗ್ಬಿಟ್ಟು ಫಿಕ್ಸ್ಡ್ ಡೆಪಾಸಿಟ್ ಮಾಡಿ ಕ್ರೆಡಿಟ್ ತಗೋಬೇಕಲ್ಲ ಅನ್ಕೊಂಡಿದ್ರೆ ನಾನು ನಿಮ್ಗೆ ಆನ್ಲೈನ್ ಅಲ್ಲಿ ವಿತಿನ್ 5 ಮಿನಿಟ್ಸ್ ಅಲ್ಲಿ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಹೇಗೆ ಪಡ್ಕೊಳ್ಳೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ನಿಮ್ಮ ಮೊಬೈಲ್ ಅಲ್ಲಿ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ಕೊಂಡು ನಿಮ್ಮ ಸಿಬಿಲ್ ಸ್ಕೋರ್ ನೀವು ಜಾಸ್ತಿ ಮಾಡ್ಕೋಬಹುದು. ಮುಂಚೆ ಲೋನ್ಸ್ ತಗೊಂಡು ಎಲ್ಲಾನು ಪೇ ಮಾಡಿದ್ರೆ ನಮ್ಮ ಸಿಬಿಲ್ ಸ್ಕೋರ್ ಹೋಗ್ಬಿಟ್ಟಿದೆ. ಇನ್ ಮುಂದೆ ಆದ್ರೂ ಡಿಸಿಪ್ಲಿನ್ ಆಗಿ ಕ್ರೆಡಿಟ್ ಕಾರ್ಡ್ ತಗೊಂಡು 30% ಗಿಂತ ಕಡಿಮೆ ಯೂಸ್ ಮಾಡ್ತಾ ಮಂತ್ಲಿ ಪೇ ಮಾಡ್ಕೊಂಡು ನಿಮ್ಮ ಸಿಬಿಲ್ ಸ್ಕೋರ್ ನ ನಾವು ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಇದಕ್ಕೆ ಅಂತ ಒಂದು ಆಪ್ ಇದೆ, ಅದು ಜೆಟ್ ಆಪ್ ಅಂತ. ಇದು ಸ್ಟೇಟ್ ಬ್ಯಾಂಕ್ ಅವ್ರದ್ದು 100% ಸೇಫ್ ಆಗಿರುತ್ತೆ ಮತ್ತು RBI ಅವರ DICGI ಇನ್ಶೂರೆನ್ಸ್ ಅಡಿಯಲ್ಲಿ ಇದು ರಿಜಿಸ್ಟರ್ ಆಗಿದೆ. ನಿಮ್ಮ ಫಿಕ್ಸ್ಡ್ ಡೆಪಾಸಿಟ್ ಮೇಲೆ ಅಪ್ ಟು 5 ಲಕ್ಷವರೆಗೂ ನಿಮ್ಗೆ ಇನ್ಶೂರೆನ್ಸ್ ಸಿಗುತ್ತೆ. ಈ ಆಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಓಪನ್ ಮಾಡಿ ಮತ್ತೆ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ, OTP ಬರುತ್ತೆ, OTP ನ ಎಂಟರ್ ಮಾಡಿ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಪ್ಯಾನ್ ಕಾರ್ಡ್ ನಲ್ಲಿರುವ ನಿಮ್ಮ ಹೆಸರು, ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ID ಮತ್ತು ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡಿ. ರಿವೀಲ್ ಮೈ ಕ್ರೆಡಿಟ್ ಸ್ಕೋರ್ ಮೇಲೆ ಕ್ಲಿಕ್ ಮಾಡಿ.
ನಿಮ್ಮ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತ ಅಲ್ಲಿ ನಿಮ್ಗೆ ತೋರಿಸುತ್ತೆ. ನನ್ನ ಕ್ರೆಡಿಟ್ ಸ್ಕೋರ್ 804 ಇದೆ. ಸ್ಕ್ರಾಲ್ ಡೌನ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಸ್ಟಾರ್ಟ್ ಅಪ್ಲಿಕೇಶನ್ ಅಂತಿದೆಯಾ ಅದರ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಕಂಟಿನ್ಯೂ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ನಿಮ್ಮ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಗೆ OTP ಬರುತ್ತೆ, OTP ನ ಎಂಟರ್ ಮಾಡಿ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಮೇಲ್ ಐಡಿ ಎಂಟರ್ ಮಾಡಿ ಕಂಟಿನ್ಯೂ ಕ್ಲಿಕ್ ಮಾಡಿ. OTP ಬರುತ್ತೆ ಇಮೇಲ್ ಐಡಿಗೆ, ಆ OTP ನ ಎಂಟರ್ ಮಾಡಿ ಮತ್ತೆ ಕಂಟಿನ್ಯೂ ಕ್ಲಿಕ್ ಮಾಡಿ. ನೆಕ್ಸ್ಟ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್, ಡೇಟ್ ಆಫ್ ಬರ್ತ್ ಮತ್ತು ನೇಮ್ ನ ಎಂಟರ್ ಮಾಡಿ. ಅಲ್ಲಿರುವ ಬಾಕ್ಸ್ ನ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ, ಅಲ್ಲಿರುವ ಬಾಕ್ಸ್ ನ ಕ್ಲಿಕ್ ಮಾಡಿ ಕಂಟಿನ್ಯೂ ಕ್ಲಿಕ್ ಮಾಡಿ. ನೆಕ್ಸ್ಟ್ OTP ಎಂಟರ್ ಮಾಡಿ ಕಂಟಿನ್ಯೂ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಪರ್ಸನಲ್ ಡೀಟೇಲ್ಸ್, ನಿಮ್ಮ ಎಜುಕೇಶನ್, ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಮತ್ತು ಪರ್ಮನೆಂಟ್ ಅಡ್ರೆಸ್ ಮತ್ತು ಇವಾಗ ಇರೋ ಅಡ್ರೆಸ್ ನೆಲ್ಲ ಎಂಟರ್ ಮಾಡಿ, ಮತ್ತು ನಿಮ್ಮ ಕರೆಂಟ್ ಲೊಕೇಶನ್ ನ ಆನ್ ಮಾಡಿ ಅಲ್ಲಿ ಅಡ್ರೆಸ್ ನ ಸೆಲೆಕ್ಟ್ ಮಾಡಿ. ಅದಾದ್ಮೇಲೆ ಮನಿ ಡೀಟೇಲ್ಸ್ ನ ಎಂಟರ್ ಮಾಡಿ ಮತ್ತು ಕಂಟಿನ್ಯೂ ಕ್ಲಿಕ್ ಮಾಡಿ. ನೆಕ್ಸ್ಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕ್ಲಿಕ್ ಮಾಡಿ ಕಂಟಿನ್ಯೂ ಕ್ಲಿಕ್ ಮಾಡಿ. OTP ಬರುತ್ತೆ, OTP ನ ಎಂಟರ್ ಮಾಡಿ. ನೆಕ್ಸ್ಟ್ ಡೀಟೇಲ್ಸ್ ಅಂತ ಚೆಕ್ ಮಾಡ್ಕೊಂಡು ಕಂಟಿನ್ಯೂ ಕ್ಲಿಕ್ ಮಾಡಿ. ಮತ್ತೆ GPay ಅಥವಾ ಫೋನ್ ಪೇ ಇಂದ ನೀವು 5,000 ಇಲ್ಲ 10,000 ನೀವು ಪೇಮೆಂಟ್ ಮಾಡಿ. ಮತ್ತು ವಿಡಿಯೋ KYC ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಮತ್ತು ಸಿಗ್ನೇಚರ್ ನ ಅಪ್ಲೋಡ್ ಮಾಡಿ. ನಿಮ್ಮ ಫೇಸ್ ಅಥೆಂಟಿಕೇಶನ್ ಇಂದ KYC ಕಂಪ್ಲೀಟ್ ಮಾಡ್ಕೊಳ್ಳಿ. ಅಷ್ಟೇ, ನಿಮ್ಮ ಕ್ರೆಡಿಟ್ ಕಾರ್ಡ್ ಬಂತು. ಅಲ್ಲಿ ಆಕ್ಟಿವೇಟ್ ವಿರ್ಚುವಲ್ ಕ್ರೆಡಿಟ್ ಕಾರ್ಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. OTP ಬರುತ್ತೆ, OTP ಎಂಟರ್ ಮಾಡಿ ಕಂಟಿನ್ಯೂ ಕ್ಲಿಕ್ ಮಾಡಿ. ನಿಮ್ಮ ಕ್ರೆಡಿಟ್ ಕಾರ್ಡ್ ಆಕ್ಟಿವೇಶನ್ ಆಗುತ್ತೆ. ನಿಮ್ಗೆ ಏನಾದರೂ ಫಿಸಿಕಲ್ ಕಾರ್ಡ್ ಬೇಕಂದ್ರೆ ಅಲ್ಲಿ ಆಕ್ಟಿವೇಟ್ ಫಿಸಿಕಲ್ ಕಾರ್ಡ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಕೋಬಹುದು. ಅಷ್ಟೇ, ನಿಮ್ಮ SBM ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಇದು ರೂಪೇ ಕಾರ್ಡ್ ಆಗಿರೋದ್ರಿಂದ ನೀವು ಎಲ್ಲಾದ್ರೂ UPI ಪ್ರಕಾರ ನೀವು ಫೋನ್ ಪೇ, ಗೂಗಲ್ ಪೇ ಅಲ್ಲಿ ಕೂಡ ನೀವು ಪೇಮೆಂಟ್ ಮಾಡಬಹುದು. ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡಬಹುದು, ನಾನು ನಿಮ್ಗೆ ಪಕ್ಕಾ ಸಹಾಯ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಿಬಿಲ್ ಸ್ಕೋರ್ ಕಡಿಮೆ ಇರುವ ನಿಮ್ಮ ಫ್ರೆಂಡ್ಸ್ ಅವ್ರಿಗೂ ಶೇರ್ ಮಾಡಿ. ಮತ್ತಿಷ್ಟು ಮಾಹಿತಿಗಾಗಿ ನಮ್ಮ CR ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ಬೈ.